ಎಲ್ರಿಗೂ ನಮಸ್ತೆ ಆ್ಯಂಡ್ ಅಸ್ಲಾಂ ವಲೈಕುಮ್. ಇವತ್ತು ನಮ್ಮ ಧರ್ಮಸ್ಥಳ ಸಂಘದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು. ಯಾವುದಪ್ಪ ಅಂತ ಹೇಳಿದ್ರೆ ಹೊಲಿಗೆ ತರಬೇತಿದು. ಸೊ ಅದರಲ್ಲಿ ನಾವು ಸಂಘದಿಂದ ಎಷ್ಟು ಜನ ಅಂದರೆ ಒಂದು 30 ಜನ ಸೇರ್ಬೋದು. ನಮ್ಮ ಒಂದು ಏರಿಯಾದಿಂದ ನಾವು ಒಂದು 4-5 ಜನ ಸೇರಿದ್ದೀವಿ. ಹಾಗೆ ನಮ್ಮ ಒಂದು ಮೇಡಮ್ ಇರ್ತಾರಲ್ಲ, ಅವರ ಕೈಯಲ್ಲಿ ಎಷ್ಟು ಸಂಘಗಳಿರ್ತಾವೋ ಅದರಲ್ಲಿ ಅವರು ಇಷ್ಟದಂಗೆ ಯಾವುದಾದ್ರೂ ಸಂಘದಲ್ಲಿ ಸೇರಿಸ್ಕೊಳ್ಬೋದು. ಹಾಗೆ ಇವಾಗ ನಾನು ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ಒಂದು 5 ಜನ ಹೋಗ್ತಾ ಇದ್ದೀವಿ. ಆ ಸಂಘದ ಕಾರ್ಯಕ್ರಮ ಇವತ್ತು ನಾನು ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಸೊ ಯಾರೂ ಏನು ತಿಳ್ಕೊಳ್ಬೇಡಿ. ಏನು ಗೊತ್ತಾ, ನಾವೆಲ್ಲ ಇರೋ ತನಕ ಜಾತಿ ಭೇದ ಭಾವ ಇಲ್ಲದೆ ಒಂದಾಗಿರೋಣ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೊನ್ನೆನೂ ಅಷ್ಟೇ ಇಲ್ಲಿ ನನ್ನ ಮನೆ ಹತ್ರನೇ ದೇವಸ್ಥಾನ ಇರೋದು. ಸೊ ಆ ದೇವಸ್ಥಾನದಲ್ಲಿ ದೀಪೋತ್ಸವ ಆಯಿತು, ಅದರ ವಿಡಿಯೋನ ಹಾಕಿದ್ದೀನಿ. ಹಾಗೆ ನನ್ನ ಜೊತೆ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ಏನಾದರೂ ಒಂದು ಕಾರ್ಯಕ್ರಮನೋ ಏನಾದರೂ ಆ ಥರ ಆದರೆ ಫಂಕ್ಷನ್ಸ್ ಎಲ್ಲ ಆದರೆ, ಈಗ ನೋಡಿ ನಾನು ಮೊನ್ನೆ ಶಿವಮೊಗ್ಗಕ್ಕೆ ಹೋಗಿದ್ದೆ. ಸೊ ಅಲ್ಲಿ ಅಕ್ಕನ ಮನೆ ಗ್ಯಾರ್ವಿ ಇತ್ತು, ಅವತ್ತು ಹೋಗೋಕ್ಕಾಗಿಲ್ಲ. ದರ್ಗಾದಲ್ಲಿ ಸಂದಲ್ಲಿತ್ತು. ನಾನೇನು ಮಾತಾಡ್ತಾ ಇದ್ದೀನಿ, ಮಕ್ಕಳು ಗಲಾಟೆ ಮಾಡ್ತಾಯಿದ್ದಾರೆ. ಏನು ಮಾಡೋಕ್ಕಾಗಲ್ಲ, ಮಕ್ಕಳಿರೋ ಮನೆಯಲ್ಲಿ ವಿಡಿಯೋ ಮಾಡುವಾಗ ವಾಯ್ಸ್ ಓವರ್ ಕೊಡೋದಾಗಲಿ ಆವಾಗ ಮಕ್ಕಳು ಸೌಂಡ್ ಬರುತ್ತೆ, ಮತ್ತು ವಿಡಿಯೋ ಮಾಡುವಾಗಲೂ ಮಕ್ಕಳು ಸೌಂಡ್ ಬರುತ್ತೆ. ಹೇಳ್ತಾ ಇದ್ನಲ್ಲ, ಈಗ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾತೃಶ್ರೀ ಹೇಮಾವತಿ ಅಮ್ಮನವರ ಒಂದು ಕನಸಿನ ಕೂಸಾದಂತಹ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಮಹಿಳೆಯರಿಗೆ ಸ್ವ ಉದ್ಯೋಗ ತರಬೇತಿಯನ್ನು ಹಮ್ಮಿಕೊಂಡಿದ್ದು, ಅದರಲ್ಲಿ ಹೊಲಿಗೆ ತರಬೇತಿಯನ್ನ ಈ ದಿನ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶಾಲಿನಿ ಅವರಿಗೆ ಎಲ್ಲರ ಪರವಾಗಿ ಪೂರ್ವ ಸ್ವಾಗತವನ್ನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ ವಲಯದ ಮೇಲ್ವಿಚಾರಕರಾದ ಸಿದ್ಲಿಂಗಪ್ಪ ಸರ್ ಕೂಡ ಉಪಸ್ಥಿತಿ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ಹೊಲಿಗೆ ತರಬೇತಿಯಲ್ಲಿ ಇಲ್ಲಿನ ಶಿಕ್ಷಕಿಯಾದಂತಹ ಮೇರಿ ಮೇಡಮ್ ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಶಿಕ್ಷಕಿಯಾದಂತಹ ತರಬೇತಿ ಶಿಕ್ಷಕಿಯಾದಂತಹ ಜಯಲಕ್ಷ್ಮಿ ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಾಗಲಾಪುರ ಗ್ರಾಮ ಪಂಚಾಯತಿಯ ಸದಸ್ಯ ಹಾಗೂ ಒಕ್ಕೂಟದ ಪದಾಧಿಕಾರಿಯಾದಂತಹ ಶೋಭಾ ಅವರು ಕೂಡ ಉಪಸ್ಥಿತಿ ಇದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಈ ಒಂದು ತರಬೇತಿಯ ಕೇಂದ್ರ ಬಿಂದುಗಳಾದಂತಹ ಎಲ್ಲ ತರಬೇತಿಯ ಸದಸ್ಯರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲಾ ಸೇವಾ ಪ್ರತಿನಿಧಿಗಳು ಕೂಡ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸುತ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರನ್ನು ಸ್ವಾಗತಿಸಿದ ಶಿಕ್ಷಕರಿಗೆ ಸ್ವಾಗತವನ್ನು ಬಯಸುತ್ತಾ ಈಗ ಉದ್ಘಾಟನೆ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಓಂ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಶಂಭೋ ಗಿರೀಶ ಸುರಪೂಜಿತ ಕಾಮವೈರಿಂ ಗೌರೀಶ ಶಂಕರ
ಇಲ್ಲಿ ಆಮ್ನ ನೀರು ಚೆಲ್ಲಿದ್ಲು ಅಂತ ಹೇಳಿಬಿಟ್ಟು ಅಫೀಫಾ ಒರೆಸ್ತಾ ಇದ್ದಾಳೆ. ಮನೆ ಒರೆಸೋ ಕೋಲ್ ತೊಗೊಂಬಿಟ್ಟು ಆಮ್ನ ನೋಡಿ ಇಲ್ಲಿ ನಾನು ಮ್ಯಾಟ್ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ಅವಳು ಇವಾಗ ಅದು ಉಂಡೆ ಬರುತ್ತೆ. ನಾನು ಸೀರೆಯಲ್ಲಿ ಉಂಡೆ ಸುಟ್ಕೊಂಡಿರ್ತೀನಿ. ಸೊ ಇದು ಹಳೇದು, ಇದು ನನಗೆ ಹಾಕಕ್ಕೆ ಬರ್ತಿದ್ದಿಲ್ಲ. ಆವಾಗ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನನಗೆ ಹಾಕಕ್ಕೆ ಬರ್ತಾಯಿದೆ. ಮೀಶೋದಲ್ಲಿ ನಾನು ಅದು ಕುರೇಶ ಕಡ್ಡಿ ಬರುತ್ತಲ್ಲ, ಅದನ್ನೆಲ್ಲ ತೊಗೊಂಡಿದ್ದೀನಿ. ಇವಾಗ ನಾನು ಅದರಲ್ಲೇ ಹಾಕ್ತಾ ಇರೋದು. ದೊಡ್ಡದು ಕುರೇಶ ಕಡ್ಡಿ ಎಲ್ಲ ಇದೆ. ಸೊ ಇವಾಗ ಇಲ್ಲಿ ಇವಳು ಒರೆಸ್ತಾ ಇದ್ದಾಳೆ. ಸುಮ್ಮನೆ ಪಾಪ ಹೇಳಿದೆ ನಾನು, ಅದಕ್ಕೆ ಪಾಪ ತಂದೆ ಒರೆಸ್ತಾ ಇದ್ದಾಳೆ. ಮಕ್ಕಳಿಗೆ ಇವಾಗಿಂದ ಸ್ವಲ್ಪ ಏನೇನಾದರೂ ಕಲಿಸ್ತಾ ಬರಬೇಕು. ಬೋಲ್ ಹಾಯ್ ಕಣ. ಎಲ್ಲಿ ಹೋಗ್ತಾ ಇದೀಯಾ ಫಿಫಾ ನೀನು? ಅಂಗನವಾಡಿಗೂ. ಹುಷಾರಾಗಿ ಹೋಗಬೇಕು, ಅಳ್ಬಾರ್ದು. ಏನು ಹೇಳ್ಕೊಟ್ರು ಟೀಚರ್? ಆಮೇಲೆ ಟೀಚರ್ಗೆ ಹೋದ್ಮೇಲೆ ಏನು ಹೇಳಬೇಕು? ಒಳಗೆ ಹೋಗ್ತಾ ಇಲ್ಲ ಅವಾಗ ಏನು ಹೇಳಬೇಕು ಟೀಚರ್ಗೆ? ನಮಸ್ತಾ ಅಲ್ಲ, ನಮಸ್ತೆ. ನಮಸ್ತೆ ಟೀಚರ್. ಅಮ್ನ ನೀನು ಅಂಗನವಾಡಿಗೆ ಹೋಗ್ತೀಯಾ? ಅಮ್ನ ನೀನು ಅಂಗನವಾಡಿಗೆ ಹೋಗ್ತೀಯಾ? ಅಮ್ನ ಅಂಗನವಾಡಿಗೆ ಜಾತಿ ತೂ? ಅಮ್ನ ಅಮ್ನ ಅಂಗನವಾಡಿಗೂ ಜಾತಿ ತೂ ಜಾತಿ. ಸೊ ಇವಾಗ ಅವಳಿಗೆ ಬೇಗ ರೆಡಿ ಮಾಡಿ ಅಂಗನವಾಡಿಗೆ ಕಳಿಸ್ತೀನಿ. ಒಂದೇ ಇವತ್ತಿನ ಒಂದು ಚಿಕ್ಕ ರೆಸಿಪಿ ಹಾಕಿದ್ದೀನಿ. ಶಾರ್ಟ್ಸ್ ವಿಡಿಯೋದಲ್ಲಿ ನಾನು ಫುಲ್ ವಿಡಿಯೋ ಹಾಕಿದ್ದೀನಿ. ಸೊ ಹೇಗೆ ಮಾಡಬೇಕು ಅಂತ ನಾನು ಸುಮಾರು ಸತಿ ಮಾಡಿದ್ದೀನಿ. ಹಾಗೆ ಈ ಸತಿ ನಾನು ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಹಾಕಿದ್ದೀನಿ. ಸೊ ಅಲ್ಲಿ ಫುಲ್ ವಿಡಿಯೋ ಇದೆ, ನೋಡ್ಕೊಳ್ಬೋದು. ಚಿಕನ್ ರೆಸಿಪಿ ಮಾತ್ರ ಸೂಪರಾಗಿದೆ. ನೀವು ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡ್ಕೊಂಡು.
ini curai lah. Ini sudah. Ini sudah. Ini pari ini, अच्छी pari ini. बाबा बेटू ना तू आलो apa ikan ini kawa una bawa beti अल्लाह दिखा ने दिया कि नहीं निक छोड़ो अभी नींद आ रही इनको सोने तुम्हें पहले उठो माशाल्लाह माशाल्लाह ada